से रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम श्रीगुरुभ्यो नमः। ಹರಿ ಓಂ. ಶತ್ರುಗಳು ಪ್ರವೇಶ ಮಾಡಿದರು ಮಗಧ ದೇಶದಲ್ಲಿ. ಮಗಧ ದೇಶ ಜರಾಸಂಧ. ಜರಾಸಂಧ ಅಂತೇಳಿದರೆ ಅವನನ್ನು ಸೋಲಿಸುವವರೇ ಇಲ್ಲ. ಬ್ರಹ್ಮದೇವರ ವರ, ರುದ್ರದೇವರ ವರ ಅಂತ ಹೇಳಿಬಿಟ್ಟು ಬಹಳ ಕೊಬ್ಬಿದ್ದ. ಎಲ್ಲ ರಾಜರುಗಳು ಅವನು ಹೇಳಿದಾಗೆ ಕೇಳ್ತಿದ್ದರು, ಯಾಕಂದ್ರೆ ಅವನ ಹೆದರಿಕೆಯಲ್ಲಿ ಅಷ್ಟೊಂದು ಸೈನ್ಯ ಅವನ ಹತ್ರ ಇತ್ತು. ಹೀಗೆ ಅವನು ದೊಡ್ಡ ಒಂದು ಶಿವಭಕ್ತನಾಗಿ ತನಗೆ ಬೇಕಾದ ಹಾಗೆ ತತ್ವಗಳನ್ನು ಏನು ಅಂತೇಳಿ ಸಾರ್ತಿದ್ದ, ಅನ್ಯತಾ ಜ್ಞಾನವನ್ನು ಸಾರ್ತಿದ್ದ ಅವನು. ಹಾಗೆ ಏನಂತೇಳಿದ್ರೆ ಈಗ ಅವನನ್ನು ಕೊಲ್ಲಲಿಕ್ಕೆ ಅಂತ ಬಂದವರು ಕೃಷ್ಣ, ಅರ್ಜುನ ಮತ್ತು ಭೀಮ. ಇವರು ಹೇಗೆ ಶತ್ರುಗಳು ಪ್ರವೇಶ ಮಾಡ್ತಾರೋ ಹಾಗೆಯೇ ಪ್ರವೇಶ ಮಾಡಿದ್ದಾರೆ. ಮೊದಲು ಆ ಕೋಟೆಯ ಹೆಬ್ಬಾಗಿಲಿನಲ್ಲಿ ಪ್ರವೇಶ ಮಾಡಿದ್ರಾ? ಇಲ್ಲ. ಹೆಬ್ಬಾಗಿಲಿನಲ್ಲಿ ಪ್ರವೇಶ ಮಾಡುವವರೆಲ್ಲ ಪರ್ಮಿಷನ್ ತಗೊಂಡು ರಾಜನನ್ನು ಕಾಣಬೇಕಂತ ಪ್ರವೇಶ ಮಾಡ್ತಾರೆ. ಇವರಿಗೆ ಯಾವ ಪರ್ಮಿಷನ್ ಏನಿಲ್ಲ. ಇವರು ಗೋಡೆಯನ್ನೇ ಒಡೆದು, ಕೋಟೆಯ ಗೋಡೆಯನ್ನೇ ಒಡೆದು ಕನ್ನ ಹಾಕಿ ಅದನ್ನು ತೂತು ಮಾಡಿ ಆಮೇಲಿಂದ ಪ್ರವೇಶ ಮಾಡಿದರು. ಅಲ್ಲಿಂದ ಅದರ ಮೊದಲೇ ಏನು ಮಾಡಿದ್ದಾರೆ? ಕೋಟೆ, ಹೌದು. ಅಲ್ಲಿಂದ ಏನು ಮಾಡಿದರು? ಒಂದು ಗಿರಿಯ ಮೇಲಿಂದಿರುವಂಥ ಶಿವನ ದೇವಾಲಯವನ್ನು ಉರುಳಿಸಿದರು. ನಂತರ ಏನು ಮಾಡಿದರು? 3 ಬೇರಿಗಳನ್ನು ಸೀಳಿ ಹಾಕಿದರು. ಆ ಬೇರಿಗಳು ಅವನ ಶಾಸ್ತ್ರವನ್ನು ಸಾರುವಂತೆ, ಅವನ ಕೀರ್ತಿಯನ್ನು ಹರಡುವಂತೆ ಆ ರೀತಿ ನಾದ ಮಾಡ್ತಾ ಇದ್ದವು. ಅದನ್ನು ಆ ಬೇರಿಗಳನ್ನು ಸೀಳಿ ಹಾಕಿದರು. ಸೀಳಿ ಹಾಕಿ ಆ ನಂತರ ಇನ್ನೀಗ ಅವನ ಮನೆಗೆ ಪ್ರವೇಶ ಮಾಡಬೇಕು ಅಂತ ಹೇಳುವಾಗ ಮನೆಗೂ ಕೂಡ ಅದೇ ಥರ ಪ್ರವೇಶ ಮಾಡಿದರು. ಆ ಮನೆಯ ಬಾಗಿಲಿಂದ ಒಳಗೋದ್ದಲ್ಲ, ದ್ವಾರತಃ ಇಲ್ಲ. ಅದ್ವಾರತಃ ಪ್ರವೇಶ ಮಾಡಿದರು. ಪುನಃ ಗೋಡೆ ಒಡೆದು ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡಿ ಭೋ ಅಂತ ಹೇಳ್ಕೊಂಡು, ಎಲ್ಲಿದ್ದೀಯ ನೀನು, ಎಲ್ಲಿ ಸತ್ಯ ಅಂತ ಕೇಳೋದಿಲ್ವ, ಆ ಥರ ಕೇಳಿಕೊಂಡು ಸೀದಾ ಹೋಗಿ ನಿಂತಿದ್ದಾರೆ. ಅವನ ಎದುರುಗಡೆನೆ, ಜರಾಸಂಧನ ಎದುರುಗಡೆನೆ ನಿಂತಿದ್ದಾರೆ ಅಂತೇಳಿದ್ರೆ ಎಂಥ ಧೈರ್ಯ ಅಂತ ನೋಡಿ. ಅಂತೇಳಿದ್ರೆ ಭಗವಂತನಿಗೆ ಎಂಥ ಯಾವುದಾದ್ರೂ ಭಯ ಇದೆಯಾ? ಇಲ್ಲ. ಆಮೇಲೆ ಅರ್ಜುನ ಮತ್ತು ಭೀಮ ಇವರು ವಾಯುದೇವರ ಅವತಾರ ಭೀಮ, ಇಂದ್ರನ ಅವತಾರ ಅರ್ಜುನ, ಇಬ್ಬರು ದೇವತೆಗಳಂತಾಯಿತು. ದೇವತೆಗಳು ಭಗವಂತನೊಟ್ಟಿಗೆ ಹೋಗುವಾಗ ಏನಾದರೂ ಹೆದರುದಿಂದ ಉಂಟಾ? ಅದು ಬಾಹುಬಲ, ಜ್ಞಾನಬಲ, ಭಕ್ತಿಯ ಬಲ, ಎಲ್ಲ ಬಲ ಇರುವಂಥ ಭಗವಂತನ ರಕ್ಷಣೆಯಲ್ಲಿರುವಂಥ ಭೀಮಸೇನ ಮತ್ತು ಭಗವಂತನ ಇಬ್ಬರ ರಕ್ಷಣೆಯಲ್ಲಿರುವಂಥ ಅರ್ಜುನನಿಗೂ ವಾಯುದೇವರ ಆವೇಶ ಉಂಟು. ಆಮೇಲೆ ಆದಿಶೇಷನ ಆವೇಶ ಇದೆ. ಅವನು ಅಂತೇಳಿದರೆ ಪಾಂಡವರೆಲ್ಲರೂ ಹೇಗಿದ್ದರು? ವ್ಯಾಸರ ಮಕ್ಕಳು ಪೌತ್ರರು ಇವರು. ಹೀಗೆ ಅರ್ಜುನ ಇಂದ್ರನ ಅವತಾರ. ಹೀಗೆ ಅರ್ಜುನನು ಏನು ಕಡಿಮೆ ಇದ್ದಾನೆ? ಶ್ರೇಷ್ಠ ಧನುರ್ಧರ. ಕೃಷ್ಣನ ರಕ್ಷಣೆಯಲ್ಲಿ, ಭೀಮನ ರಕ್ಷಣೆಯಲ್ಲಿ ಯಾವ ಹೆದರಿಕೆ ಇಲ್ಲ. ಹೀಗೆ ಹೆದರಿಕೆ ಇಲ್ಲದೆ ಅವನನ್ನು ಎಲ್ಲಿದ್ದೀಯಾ ಅಂತ ಕೂಗಿಕೊಂಡು ಅವನ ಎದುರೇ ನಿಂತಿದ್ದಾರೆ, ಜರಾಸಂಧನ ಎದುರುಗಡೆ ನಿಂತಿದ್ದಾರೆ ಅಂತ ಹೇಳುವಾಗ ಒಂದು ಇದು ನೋಡಿ, ಒಂದು ವಸ್ತುಸ್ಥಿತಿ ಯಾವ ಥರ ಇದೆ ಅಂತ ನೋಡಿ. ಯಾವ ವೇಷದಲ್ಲಿದ್ದಾರೆ? ಬ್ರಾಹ್ಮಣರ ವೇಷದಲ್ಲಿದ್ದಾರೆ. ಎಂಥ ಉದ್ಧಟತನದಲ್ಲಿ ಹೋಗಿ ಅವನನ್ನು ಕೂಗ್ತಾ ಎಲ್ಲಿದ್ದೀಯಾ ಅಂತ ಹೇಳ್ಕೊಂಡು ಅವನ ಎದುರುಗಡೆ ಹೋಗಿ ನಿಂತಿದ್ದಾರೆ. ಆಮೇಲೆ ಏನಾಯಿತು ನೋಡುವ ವಯಲರೆ. तान् विप्रवेशान् सरिषाम्य राजा महाभुजान् स्नातकवेशयुक्तान्
द्वितीयवर्णान् प्रविचिन्त्य बाहोन् जाकर्कषान्वीक्ष्य बभाष एतत् 127ನೇ ಶ್ಲೋಕ. ಆ ಜರಾಸಂಧನು ಬ್ರಾಹ್ಮಣರ ವೇಷವುಳ್ಳ ಆ ಕೃಷ್ಣ ಅರ್ಜುನ ಭೀಮಾದಿಗಳನ್ನು ನೋಡಿ ಬಿಲ್ಲಿನ ಹೆದೆಯ ಚಿಹ್ನೆಗಳಿಂದ ಕೂಡಿದ ಕಠಿಣಗಳಾದ ಬಾಹುಗಳನ್ನು ನೋಡಿ ಮಹತ್ತಾದ ಅಂದರೆ ಆಜಾನು ಪರಿಮಿತವಾದ ಭುಜಗಳುಳ್ಳ ತೀರ್ಥಯಾತ್ರಾ ವ್ರತವನ್ನು ಧರಿಸಿಕೊಂಡಿರತಕ್ಕಂಥವರ ಅವೇಶದಿಂದ ಕೂಡಿದ ಅವರನ್ನು ಕ್ಷತ್ರಿಯರನ್ನಾಗಿ ತಿಳಿದು ಆ ಕೃಷ್ಣಾರ್ಜುನ ಭೀಮಾದಿಗಳನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ತಾನ್ ವಿಪ್ರವೇಶಾನ್ ಸ ನಿಶಮ್ಯ ರಾಜ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್ ದ್ವಿತೀಯವರ್ಣಾನ್ ಪ್ರವಿಚಿಂತ್ಯ ಬಾಹೂನ್ ಜಾಕರ್ಕಷಾನ್ ವೀಕ್ಷ್ಯ ಬಭಾಷ ಏತಾನ್. ತಾನ್ ವಿಪ್ರವೇಶಾನ್ ಎಲ್ಲ ನ ಬರ್ತದೆ ನೋಡಿ. ತಾನ್ ವಿಪ್ರವೇಶಾನ್ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್ ದ್ವಿತೀಯ ವರ್ಣಾನ್ ಬಾಹೂನ್ ಜಾಕರ್ಕಷಾನ್ ಏತಾನ್ ಎಲ್ಲ ನ ಅಂತ ಬರ್ತದೆ. ಸೊ ತಾನ್ ಅವರುಗಳನ್ನು ಅಂತ ಹೇಳಿದರೆ ಅವರುಗಳನ್ನು ಅಂತ ಹೇಳಿದ ಕೂಡಲೇ ಇನ್ನು ಎಲ್ಲೆಲ್ಲ ನ ಬರ್ತದ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಲೆಕ್ಕ. ಆ 3 ಜನರಿಗೆ ತಾನ್ ಅವರುಗಳನ್ನು ಅಂದರೆ ಅವರುಗಳು ವಿಪ್ರವೇಶಾನ್ ಬ್ರಾಹ್ಮಣ ವೇಷದಲ್ಲಿ ಇರುವವರನ್ನು ತಾನ್ ಅವರನ್ನಂದರೆ ಯಾರನ್ನ ವಿಪ್ರವೇಷದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಇರುವವರನ್ನು ವಿಪ್ರವೇಶಾನ್. ನಂತರ ಮಹಾಭುಜಾನ್ ಏನು ತೋಳುಗಳು ಇಷ್ಟಿಷ್ಟು ದೊಡ್ಡ ತೋಳುಗಳು ಅಂದರೆ ತೋಳುಗಳು ಅಂದರೆ ಆ ತೋಳು ನೋಡುವಾಗಲೇ ಗೊತ್ತಾಗ್ತದೆ ಇಷ್ಟು ಉದ್ದದ ತೋಳುಗಳು ಅಂದರೆ ಆಜಾನುಬಾಹುನು ಅಂತ ಹೇಳೋದಿಲ್ವ. ಆಜಾನುಬಾಹು ಅಂತ ಹೇಳಿದರೆ ಆ ಮೊಣಗಂಟಿನವರೆಗೆ ಕೈ ಹೋಗ್ತದೆ ಅಂತ ಅಷ್ಟು ಉದ್ದದ ಕೈ ಅಂತ. ಸೊ ಹೀಗೆ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್ ಬ್ರಾಹ್ಮಣರ ವೇಷ ಮಾತ್ರ ಅಲ್ಲ, ಬ್ರಾಹ್ಮಣರ ವೇಷ ಯಾವ ಥರ ಇದೆ ಅಂತ ಹೇಳಿದ್ರೆ ಸ್ನಾತಕ ವೇಷಯುಕ್ತಾನ್. ನೋಡಿದರೆ ಇವರನ್ನು ವಿದ್ಯಾಪೀಠದ ಮಕ್ಕಳು ಇವರು ಸ್ನಾತಕ ವೇಷಯುಕ್ತಾನ್. ಸ್ನಾತಕ ಅಂತ ಹೇಳಿದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಸಹ ಈ ವರ್ಡ್ ಉಂಟು. ಅಂತೇಳಿದರೆ ಈಗ BA BCom ಎಲ್ಲ ಮಾಡಿ ನಂತರ MA MComಗೆ ಹೋದರೆ ಸ್ನಾತಕ ಅಂತೇಳಿದರೆ ಪದವೀಧರರು ಅಲ್ಲ, ಬ್ಯಾಚುಲರ್ ಆಫ್ ಅಂತ ಹೇಳಿದ ಕೂಡಲೇ ಪದವೀಧರರಿಗಿಂತ ಮೇಲಿನ ಅವರಿಗೆ ಸ್ನಾತಕರು ಅಂತ ಹೇಳುವಂಥದ್ದು. PhD ಮಾಡುವವರು ಅಂತೇಳಿದರೆ ಉನ್ನತ ವಿದ್ಯೆ ಕಲಿಯುವವರಿಗೆ ಹೆಸರು ಸ್ನಾತಕರು ಅಂತ ಹೇಳ್ಬೋದು. ಅಂತೇಳಿದರೆ ಅವರನ್ನು ನೋಡುವಾಗ ಹೇಗೆ ಕಾಣ್ತಿತ್ತು ಅಂತ ಹೇಳಿದರೆ ಬಹಳ ವಿದ್ವಾಂಸರು ಅಥವಾ ವಿದ್ಯೆ ಕಲಿಯುವವರು ಆ ರೀತಿ ಕಾಣ್ತಿತ್ತು. ಸ್ನಾತಕ ವೇಷಯುಕ್ತಾನ್ ಆಯಿತಾ. ಆಮೇಲೆ ಇನ್ನು ಸ್ನಾತಕರು ಅಂತೇಳಿದರೆ ಇನ್ನು ನಮಗೆ ಈ ಮದುವೆ ಮನೆಯಲ್ಲಿ ಇದು ಹುಡುಗನಿಗೆ ಕೆಲವು ಸಲ ಮದುವೆಯಿಂದ ಮೊದಲೇ ಮಾಡ್ತಾರೆ, ಅದಕ್ಕೊಂದು ಹೆಸರುಂಟು. ಹುಡುಗಿ ಮನೆಯಲ್ಲಿ ಆದರೆ ನಾಂದಿ ಅಂತ ಹೇಳ್ತಾರೆ, ಹುಡುಗನ ಮನೆಯಲ್ಲಿ ಅದಕ್ಕೆ ನಾಂದಿ ಅಲ್ಲಿ ನಡೆಯುವಾಗ ಇಲ್ಲಿ ನಡೆಯುವಂಥದ್ದು ಒಂದು ಫಂಕ್ಷನ್ ಉಂಟು. ಯಾವುದಾದ್ರು ಫಂಕ್ಷನ್ ಅದು ಸಮಾವರ್ತನೆ. ಈ ಸಮಾವರ್ತನೆಯಲ್ಲಿ ಹುಡುಗ ಹೊರಡ್ಲಿಕ್ಕೆ ಉಂಟು, ನಾನು ಕಾಶಿಗೆ ಹೋಗ್ತೇನೆ ಅಂತ. ಅಂದರೆ ವಿದ್ಯಾಭ್ಯಾಸ ಎಲ್ಲ ಮುಗಿದಿರ್ತದೆ, ಕಾಶಿ ಯಾತ್ರೆಗಂತ ಹೊರಡುದು ಅಂತ ಎಲ್ಲ ಸಾಮಾನ್ಯ ಎಲ್ಲ ಬ್ರಾಹ್ಮಣರಲ್ಲಿ ಸುಮಾರು ವರ್ಗಗಳು ಉಂಟಲ್ವ, ಎಲ್ಲ ವರ್ಗದಲ್ಲಿಯೂ ಸಹ ಉಂಟದು ಈ ಕಾಶಿ ಯಾತ್ರೆಗೆ ಹೊರಡುದು ಅಂತ. ಅಂದರೆ ಸ್ನಾತಕ ಅಂದರೆ ವಿದ್ಯಾಭ್ಯಾಸ ಕಲಿತು ಕಾಶಿ ಯಾತ್ರೆಗಂತ ಹೊರಟದ್ದು ಈ ಥರನೂ ಇರ್ಬೋದು. ಸ್ನಾತಕ ವೇಷಯುಕ್ತಾನ್ ಸ್ನಾತಕ ವೇಷದಲ್ಲಿ ಇರುವವರು ಕೂಡಿದವರು, ಸ್ನಾತಕ ವೇಷ ಕೂಡಿದವರು. ಯಾಕಂತೇಳಿದರೆ ಇವರು ಕೂಡ ಅಂಗಡಿಯಿಂದ ಹೂಮಾಲೆ ಹಾಕ್ಕೊಂಡಿದ್ದಾರೆ, ಆಮೇಲಿಂದ ಗಂಧಾದಿಗಳನ್ನು ತಗೊಂಡು ಮೈಗೆ ಹಚ್ಚಿಕೊಂಡಿದ್ದಾರೆ. ಅಂದರೆ ಮದುಮಗನೂ ಹಾಗೆ ಅಲ್ವಾ, ಒಳ್ಳೆ ಎಲ್ಲ ಚೆನ್ನಾಗಿ ವಸ್ತ್ರಗಳನ್ನು ಧರಿಸಿದ್ದಾರೆ ಮದುಮಗನಾಗಿ.
ಸೊ ಆಯಿತಾ, ಹೀಗೆ ಒಂದು ಇದು ಎಂಥದ್ದು ಮುಂಡಾಸು ಪೇಟ ಎಲ್ಲ ಒಂಥರ ಅದು ಸ್ನಾತಕ ಅಂತ. ಹೀಗೆ ಅಂದರೆ ವಿಶೇಷ ವೇಷವನ್ನು ಧರಿಸಿಕೊಂಡಿದ್ದಾರೆ, ಹೂಮಾಲೆ ಹಾಕ್ಕೊಂಡಿದ್ದಾರೆ, ಗಂಧಾದಿಗಳನ್ನು ಮೆತ್ತಿಕೊಂಡಿದ್ದಾರೆ ಮೈಗೆ. ಈ ರೀತಿ ನೋಡಿದರೆ ಸಾಮಾನ್ಯ ಬ್ರಾಹ್ಮಣರಲ್ಲ, ಸ್ನಾತಕರು, ವಿದ್ವಾಂಸರು, ಅಂದರೆ ಅತ್ಯಂತ ಉನ್ನತ ವ್ಯಾಸಂಗ ಮಾಡುವವರು ಅಂತ ಆ ಥರ ಕಾಣ್ತಾರೆ. ವೇದಾಧ್ಯಯನ ಮಾಡಿದವರು ಅಂತ ನೋಡುವಾಗಲೇ ಗೊತ್ತಾಗ್ತದೆ ಅಂಥವ್ರನ್ನ. ಹೀಗೆ ಇನ್ನು ದ್ವಿತೀಯ ವರ್ಣಾನ್ ಇದೆಲ್ಲ ನೋಡಿದ ಆಮೇಲಿಂದ ಆಲೋಚನೆ ಮಾಡ್ತಾನೆ, ಇವರು ದೊಡ್ಡ ದೊಡ್ಡ ತೋಳು ನೋಡಿದರೆ ಇವರು ಬ್ರಾಹ್ಮಣರು ಹೇಗಾಗೋದು? ದ್ವಿತೀಯ ವರ್ಣಾನ್, ಇವರು ಬ್ರಾಹ್ಮಣರಲ್ಲ. ಬ್ರಾಹ್ಮಣರಿಗೆ ನೆಕ್ಸ್ಟ್ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಬ್ರಾಹ್ಮಣರಾದಮೇಲೆ ದ್ವಿತೀಯ ವರ್ಣ ಯಾವುದು? ಕ್ಷತ್ರಿಯ. ಸೊ ದ್ವಿತೀಯ ವರ್ಣಾನ್, ಇವರು ಬ್ರಾಹ್ಮಣರಲ್ಲ, ಇದು ದ್ವಿತೀಯ, ಇದು ಕ್ಷತ್ರಿಯವರು. ಇವರು ಪ್ರವಿಚಿಂತ್ಯ ಅಂದರೆ ಯೋಚನೆ ಮಾಡ್ತಾನೆ, ಇವರು ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯರು. ಪ್ರವಿಚಿಂತ್ಯ ಈ ರೀತಿ ಯೋಚಿಸಿ, ಬಾಹೂನ್, ಯಾಕೆ ಉದ್ದದ ಬಾಹೂನ್, ಮಹಾಭುಜಾನ್, ಯಾಕೆ ಆಮೇಲೆ ಬಾಹುವನ್ನೇ ನೋಡ್ತಾನೆ. ಬಾಹುವನ್ನೇ ನೋಡಿದಾಗ ಕ್ಷತ್ರಿಯರಿಗಾದರೆ ಆ ಬಾಹುವಿನಲ್ಲಿ ಜಾಕರ್ಕಶಾನ್ ಅಂತ ಹೇಳಿದ್ರೆ ಬಿಲ್ಲು ಬಾಣ ಕ್ಷತ್ರಿಯರಿಗೆ. ಸೊ ಕ್ಷತ್ರಿಯರು ಬಿಲ್ಲು ಬಾಣ ಆ ಬಿಲ್ಲಿಗೆ ಹೆದೆ ಏರಿಸುವಾಗ ಅದು ಎಲ್ಲಿಗಾದರೂ ಮೈಗೆ ಹೊಡಿತದ ಏನೋ, ಅಂತೂ ಅದರ ಎಳೆದು ಕೈ ಒಂದು ಥರ ಕೈಯಲ್ಲಿ ಒಂದು ಚಿಹ್ನೆ ಆಗ್ತದೆ. ಅಂದರೆ ಆ ಕ್ಷತ್ರಿಯರದ್ದು ಭುಜನ ಅಥವಾ ತೋಳು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಅಂದರೆ ಇವನು ಯಾವುದು ಬಿಲ್ಲನ್ನು ಹೆದೆ ಏರಿಸಿ ಇವನ ಕೈಯಲ್ಲಿ ಆದ ಆ ಚಿಹ್ನೆಗಳು ಅಂತ. ಹಾಗಾದರೆ ಬಿಲ್ಲು ಬಾಣ ಹಿಡ್ಕೊಳ್ಳೋದು ಯಾರು? ಕ್ಷತ್ರಿಯರು. ಸೊ ಹಾಗೆ ಆಲೋಚನೆ ಮಾಡ್ತಾನೆ. ಕರ್ಕಶಾನ್, ಅಂತ ಹೇಳಿದರೆ ಬಿಲ್ಲಿನ ಹೆದೆಗೆ ಹೆಸರು ಕರ್ಕಶಾನ್ ಅಂತ ಹೇಳಿದರೆ ಅದು ಹೊಡೆದು ಆ ಜಾಗ ಒಂದು ಥರ ಆಗ್ತದೆ, ಚಿಹ್ನೆ ಕೂಡಿರ್ತದೆ. ಸೊ ಆಲೋಚನೆ ಮಾಡ್ತಾನೆ, ಈ ಕರ್ಕಶಾನ್, ಇವರ ಬಾಹು ನೋಡಿದರೆ ಇವರು ಕ್ಷತ್ರಿಯರಲ್ಲ, ಇದು ಬ್ರಾಹ್ಮಣರಲ್ಲ. ಯಾಕೆ? ಒಂದು ಮಹಾಭುಜಾನ್ ಅಂತ ಹೇಳಿದ್ರೆ ಇಷ್ಟು ಉದ್ದದ ತೋಳುಗಳು. ಎರಡನೇದ್ದು ಕರ್ಕಶಾನ್ ಬಾಹುನ್, ಆ ಬಾಹುಗಳನ್ನು ನೋಡಿದರೆ ಕರ್ಕಶಾನ್ ಅಂತೇಳಿದರೆ ಆ ಬಿಲ್ಲಿನ ಹೆದೆ ಏರಿಸುವಾಗ ಆದ ಚಿಹ್ನೆಗಳು ಕಾಣಿಸ್ತಾ ಇವೆ. ಹಾಗಾದರೆ ಖಂಡಿತ ಇವರು ಬ್ರಾಹ್ಮಣರಲ್ಲ. ತಾನ್ ವಿಪ್ರವೇಶಾನ್ ಸ ನಿಶಾಮ್ಯ ರಾಜ ಜರಾಸಂಧನು ನಿಶಾಮ್ಯ ನೋಡಿದ. ಸೊ ನೋಡಿ ಹೇಗಿದ್ದಾರೆ ಅವರು? ಮಹಾಭುಜಾನ್, ಸ್ನಾತಕ ವೇಷಯುಕ್ತಾನ್. ಆದರೆ ಇವರು ಬ್ರಾಹ್ಮಣರಲ್ಲ. ನೋಡುವಾಗೆ ಬ್ರಾಹ್ಮಣರಾಗಿ ಕಾಣ್ತದೆ. ಆ ಬ್ರಾಹ್ಮಣ ತೇಜಸ್ಸು, ಬ್ರಹ್ಮ ತೇಜಸ್ಸು ಉಂಟು. ಇವರು ವೇದಾಧ್ಯಯನ ಮಾಡಿದ ವಿದ್ವಾಂಸರಾಗಿ ಕಾಣಿಸ್ತಾರೆ, ಅಥವಾ ಉನ್ನತ ವ್ಯಾಸಂಗ ಮಾಡುವವರಾಗಿ ಕಾಣಿಸ್ತಾರೆ. ಆದರೆ ದ್ವಿತೀಯ ವರ್ಣಾನ್, ಯಾಕೆ? ಬಾಹೂನ್ ಜಾಕರ್ಕಶಾನ್ ಪ್ರವಿಚಿಂತ್ಯ. ಇದನ್ನು ನೋಡಿ ಜಾಕರ್ಕಶಾನ್ ಬಾಹೂನ್ ದ್ವಿತೀಯ ವರ್ಣಾನ್ ಅಂತ ಪ್ರವಿಚಿಂತ್ಯ ಯೋಚಿಸಿದ. ಇವರು ಖಂಡಿತ ಕ್ಷತ್ರಿಯರು, ನನಗೇನೋ ಮೋಸ ಮಾಡಲಿಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದವರಾಗಿ ಖಂಡಿತ ಕಾಣ್ತದೆ ಅಂತ ಎಣಿಸಿದ. ವೀಕ್ಷ್ಯ ಅಂದರೆ ಸರಿಯಾಗಿ ಗಮನಿಸಿ ನೋಡಿ. ಮೊದಲೇ ಉಂಟು ನಿಶಾಮ್ಯ ಅಂತ, ನಿಶಾಮ್ಯ ನೋಡಿ. ಸೊ ಇಲ್ಲಿ ವೀಕ್ಷ್ಯ ಅಂದರೆ ಸರಿಯಾಗಿ ನೋಡಿ, ಗಮನಿಸಿ ನೋಡಿದ. ಅಂದರೆ ಈ ರೀತಿ ಬರ್ತಾ ಇದ್ದಾರೆ. ಮಾಡೋದೆಲ್ಲ ಯಾವ ಥರ ಅಂತೇಳಿದರೆ ಇದು ಎಲ್ಲ ಏನು ಮಾಡಬಾರ್ದು ಅಂಥದ್ದನ್ನೆಲ್ಲ ಮಾಡಿಕೊಂಡು ದ್ವಾರದಿಂದ ಬರಲಿಲ್ಲ, ಏನು ಗೋಡೆ ಒಡ್ಕೊಂಡು ಒಳಗೆ ಬಂದಿದ್ದಾರೆ. ಇವರು ಅಲ್ಲಿ ಶಿವಲಿಂಗವನ್ನು ಉರುಳಿಸಿದ್ದು, ಬೇರಿಗಳನ್ನು ಭೇದಿಸಿದ್ದು ಎಲ್ಲ ಅವನಿಗೆ ಸುದ್ದಿ ಮುಟ್ಟಿರಬೇಕು. ಯಾವುದು ಗುಪ್ತಚರರ ಮುಖಾಂತರ ಯಾರೋ ಬಂದಿದ್ದಾರೆ, ಈ ಥರ ಇದ್ದಾರೆ ಅಂತ ಹೇಳ್ಕೊಂಡು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ ಅಂತ. ಅದೇ ಬ್ರಾಹ್ಮಣ ವೇಷದಲ್ಲಿ ಬಂದವರು ಅಂತ ಏನು ಬಂದಿದೆಯೋ ಅವನಿಗೆ ವಿಚಾರ, ಆ ವಿಚಾರ ಇವರು ಎದುರುಗಡೆನೇ ಬಂದುಬಿಟ್ಟಿದ್ದಾರೆ. ಅದು ಬರುವಾಗ ಹೇಗೆ ಕೂಗಿಕೊಂಡು ಬರ್ತಾ ಇದ್ದಾರೆ, ಓ ಜರಾಸಂಧ ಎಲ್ಲಿದ್ದಿ ಅಂತ ಹೇಳ್ಕೊಂಡು. ಆಲೋಚನೆ ಮಾಡ್ದ, ಅರೆ ಇವರು ಏನಪ್ಪ ವಿಚಾರ ಅಂತೇಳಿದ್ರೆ ಇದು ಎಲ್ಲಿದ್ದು ಪ್ರಾರಬ್ಧಗಳು ಬಂದುಬಿಟ್ಟಿದ್ದಾವೆ ಅಂತ ಜಾಕರ್ಕಶಾನ್ ವೀಕ್ಷ್ಯ ಏತಾನ್ ಇವರುಗಳನ್ನು ಕುರಿತು ಬಭಾಷ ಮಾತಾಡಿದ. ಅಂದರೆ ಏನಪ್ಪ ನೀವು ಅಂತ ಶುರು ಮಾಡಿದ. 100 ಈ ಶ್ಲೋಕಕ್ಕೆ
ತಾನ್ ವಿಪ್ರವೇಶಾನ್, ಬ್ರಾಹ್ಮಣ ವೇಷದಲ್ಲಿ ಇದ್ದ ಅವರನ್ನು ತಾನ್ ನಿಶಾಮ್ಯ, ಸ ರಾಜ, ಅವನು ರಾಜ ಜರಾಸಂಧ, ನಿಶಾಮ್ಯ ನೋಡಿದ. ಸ್ನಾತಕ ವೇಷದಿಂದ ಕೂಡಿದ್ದಾರೆ, ಸ್ನಾತಕ ವೇಷಯುಕ್ತಾನ್, ಮಹಾಭುಜಾನ್, ಮಹಾಬಲಿಷ್ಠರಾಗಿ ಕಾಣ್ತಾರೆ, ಉದ್ದದ ತೋಳುಗಳು. ಗಮನಿಸಿದ, ಪ್ರವಿಚಿಂತ್ಯ ಬಾಹೂನ್ ಜಾಕರ್ಕಶಾನ್, ತೋಳುಗಳು ನೋಡಿದರೆ ಬಿಲ್ಲಿನ ಹೆದೆ ಏರಿಸಿ ಚಿಹ್ನೆ ಆಗಿಬಿಟ್ಟಿದೆ. ಬಿಲ್ಲಿನ ಹೆದೆಯ ಚಿಹ್ನೆಗಳಿಂದ ಕೂಡಿದ್ದ ಅವರ ತೋಳುಗಳನ್ನು ನೋಡಿ ದ್ವಿತೀಯ ವರ್ಣಾನ್, ಇವರು ಬ್ರಾಹ್ಮಣರಲ್ಲ, ದ್ವಿತೀಯ ಅಂದರೆ ಕ್ಷತ್ರಿಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇವರು ದ್ವಿತೀಯರು, ಇವರು ದ್ವಿತೀಯ ವರ್ಣಾನ್, ಎರಡನೇ ವರ್ಣ. ಸೊ ನಾಲ್ಕು ವರ್ಣದಲ್ಲಿ ಇವರು ಒಂದನೇ ವರ್ಣವಲ್ಲ, ಬ್ರಾಹ್ಮಣರಲ್ಲ, ದ್ವಿತೀಯ ವರ್ಣ, ಎರಡನೇ ವರ್ಣದವರು. ನೋಡಿ ಅಂದರೆ ವೀಕ್ಷ, ಚೆನ್ನಾಗಿ ಗಮನಿಸಿ ನೋಡಿ, ಅವರು ಕ್ಷತ್ರಿಯರು, ದ್ವಿತೀಯ ವರ್ಣಾನ್ ಎಂದು ತಿಳಿದು, ಪ್ರವಿಚಿಂತ್ಯ ಅಂತ ಯೋಚಿಸಿ ತಿಳಿದು, ಖಂಡಿತ ಇವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರೇ ಅಂತ ಅವರನ್ನು ಕುರಿತು ಹೇಳಿದ. ಏತಾನ್ ಬಭಾಷ, ಭಾಷಯತಿ ಅಂತ ಹೇಳಿದ್ರೆ ಸಂಭಾಷಣೆ, ಮಾತಾಡುವುದು, ಅವರನ್ನು ಕುರಿತು ಮಾತಾಡಿದ. ಏನಪ್ಪ ಬೊಬ್ಬೆ ಹೊಡ್ಕೊಂಡು ಬರ್ತಾ ಇದ್ದೀರಿ, ನೀವು ರಾಜನ ಮನೆಗೆ ಬಂದಿದ್ದೀರೋ, ಅರಮನೆಗೆ ಬಂದಿದ್ದೀರೋ ಎಲ್ಲ, ಅಥವಾ ಕೆಲಸದವರನ್ನು ಕರಿತೀರೋ, ಕೆಲಸದವರನ್ನು ಕೂಡ ಈ ಥರ ಕರೆದರೆ ಕೆಲಸ ಬಿಟ್ಟು ಹೋಗ್ತಾರೆ. ಏನದು ಆ ಥರ ನಾವು ಕೆಲಸದವರು ಅಂತೇಳಿ ನಮಗೇನು ಇದಿಲ್ವಾ, ಗೌರವ ಇಲ್ವಾ ಅಂತ ತಿಳ್ಕೊಂಡು ಬೊಬ್ಬೆ ಹೊಡಿತಾರೆ. ಇದು ಕೆಲಸದವರಿಗಿಂತಲೂ ನಾನು ಏನು ನೀಚನಾಗಿ ಬಿಟ್ಟನ ಇವರಿಗೆ ಅಂತ ಹೇಳಿದ್ರೆ ಅಷ್ಟು ತುಚ್ಛೀಕರಿಸುವುದ ಅಂತ ಅವರಿಗೆ ಮಾತಾಡಿದ. ಆ ಮೂವರನ್ನು ಜರಾಸಂಧ ನೋಡುತ್ತಲೇ ಅವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರು ಎಂದು ಗುರುತಿಸಿದ ಬಗೆಯನ್ನು ಇಲ್ಲಿ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ಸ್ನಾತಕ ವೇಷ ಎಂದರೆ ಅಧ್ಯಯನವನ್ನು ಪೂರೈಸಿದ ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವ ಮುನ್ನ ಕಾಶಿಯಾತ್ರೆಗೆಂದು ತೆರಳುವಾಗ ಧರಿಸುವ ವೇಷ. ಸರಿಯಾಗಿದೆ ಅಂತೇಳಿದರೆ ಮದುಮಗನ ವೇಷ. ಮದುಮಗ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಮದುಮಗ ಅಂದರೆ ವಿದ್ಯಾಭ್ಯಾಸ ಆದ ಮೇಲೆ ಗೃಹಸ್ಥಾಶ್ರಮ. ಸೊ ವಿದ್ಯಾಭ್ಯಾಸ ಆಗಿದೆ ಅಂತ ಹೇಳಿದರೆ ಅವನು ಉಪನಯನ ಆದ ಕೂಡಲೇ ಗುರುಕುಲಕ್ಕೆ ಸೇರ್ತಾನೆ. ಅಲ್ಲಿ ಗುರುಗಳ ಹತ್ರ ಒಂದು ವರ್ಷ ಗುರುಗಳ ಸೇವೆ, ಗುರುಗಳಿಗೆ ಕಟ್ಟಿಗೆ ತರುವುದು, ಗುರುಗಳಿಗೆ ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಗುರುಗಳ ತೆಂಗಿನ ಮರದಿಂದ ತೆಂಗಿನಕಾಯಿ ತೆಗೆಯುವುದು, ಎಲ್ಲ ಕೆಲಸ ಗುರುಗಳ ಮನೆಯಲ್ಲಿ ಏನೆಲ್ಲ ಕೆಲಸ ಉಂಟಾ ಆ ಎಲ್ಲ ಕೆಲಸ ಮಾಡಿ ಗುರುಗಳ ಸೇವೆ ಮಾಡಬೇಕು. 1 ವರ್ಷ ಸೇವೆ ಮಾಡಿದ ಮೇಲೆ, ಸೇವೆ ಮಾಡಿ 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 ಆ ಗುರುಗಳ ಮೇಲೆ ಅಷ್ಟು ಗೌರವವೆಲ್ಲ ಬಂದು ಆಮೇಲಿಂದ ವಿದ್ಯಾಭ್ಯಾಸ ಶುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಹೀಗೆ ಗುರುಕುಲದಲ್ಲಿ ಇರುವವರನ್ನು ನೋಡಿಯೇ ಈ ಪದ್ಯ ಬರೆದದ್ದು. ಏನಂತ ಹೇಳಿದರೆ, ಮೊದಲು ನೀವು ಗುರುವಿನ ಗುಲಾಮ ಆಗಬೇಕು, 1 ವರ್ಷ ಗುರುವಿನ ಗುಲಾಮ ಆದಮೇಲೆ ಮತ್ತೆ ನಿಮಗೆ ವಿದ್ಯಾಭ್ಯಾಸ ಅಂತ. ಹೀಗೆ ಮತ್ತೊಂದು 11-12 ವರ್ಷ ವಿದ್ಯಾಭ್ಯಾಸ ಆದಮೇಲೆ ನಮ್ಮ ಗುರು ಈಗ ವಿದ್ಯಾಪೀಠದಲ್ಲಿ 12 ವರ್ಷ ಅವರಿಗೆ ಸಾಮಾನ್ಯ ಅವರು ಸುಧಾಮಂಗಳ ಆಗಬೇಕಿದ್ದೆ 12 ವರ್ಷ ಮಿನಿಮಮ್ ಆಗ್ತದೆ. ಸೊ 12 ವರ್ಷ ಕಲಿತು ಆಮೇಲಿಂದ ಮತ್ತೆ ಏನಾದರೂ ಗೃಹಸ್ಥಾಶ್ರಮ. ಮೊದಲು ಮದುವೆ ಕೂಡ ಬೇಗ ಆಗ್ತಿತ್ತಲ್ಲ, ಈಗಿನ ಹಾಗೆ ಅಲ್ಲ. ಸೊ ಬೇಗ ಮದುವೆ ಆಗ್ತಿತ್ತು. ಅಂದರೆ ವಿದ್ಯಾಭ್ಯಾಸ ಆದಮೇಲೆ ಗೃಹಸ್ಥಾಶ್ರಮ ಯಾವತ್ತೂ ಮದುವೆ ಆಗ್ಬೋದು ಅಂತ. ಸೊ ಹಾಗೆ ಆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವ ಮೊದಲು ಅಂತ ಹೇಳಿದ್ರೆ ಮದುವೆ ದಿವಸ ಅದು ಸಮಾವರ್ತನ. ಸೊ ಅದು ಕಾಶಿ ಯಾತ್ರೆಗೆ ಹೊರಡುದು. ಕಾಶಿ ಯಾತ್ರೆಗೆ ಹೊರಡುವಾಗ ಮದುಮಗ ಹೇಗೆ ಡ್ರೆಸ್ನಲ್ಲಿ ಇರ್ತಾನೆ, ಅವನ ಮುಖದಲ್ಲಿ ಹೇಗೆ ಕಳೆ ಇರ್ತದೆ, ಇದೆಲ್ಲ ನೋಡಿದರೆ ನಿಮಗೆ ಸ್ನಾತಕ ಅಂದರೆ ಏನು, ವಿದ್ಯಾಭ್ಯಾಸ ಎಲ್ಲ ವೇದಾಧ್ಯಯನ ಮಾಡಿ ವಿದ್ಯಾಭ್ಯಾಸ ಕಲಿತು ಭಾಳ ಸಂತೋಷದಲ್ಲಿ ಇರುವಂಥ ಒಂದು ಹೊತ್ತು ಕಾಶಿ ಯಾತ್ರೆಗೆ ಹೊರಡ್ತೇನೆ ಅಂತ. ಅಲ್ಲಿ ಮತ್ತೆ ಎಲ್ಲ ಮಾಮ ಎಲ್ಲ ಬಂದು ಹೇಳಿಕೊಂಡು, ಬೇಡ ಒಂದು ಹುಡುಕಿ ಇಟ್ಟಿದ್ದೇವೆ, ಆದ್ದರಿಂದ ಹೋಗೋದು ಬೇಡ ಕಾಶಿ ಯಾತ್ರೆಗೆ, ಮದುವೆ ಮಾಡಿಕೊಂಡು ಮತ್ತೆ ಬೇಕಾದರೆ ಒಟ್ಟಿಗೆ ಇಬ್ಬರು ಹೋಗ್ಬೋದು ಅಂತ ಏನಾದರೂ ಹೇಳಿ, ತೊಂದರೆ ಇಲ್ಲ. ಸೊ ಹೀಗೆ ನೆಕ್ಸ್ಟ್ ಶ್ಲೋಕ ವೇಳೆಯರೆ ಕುತಶ್ಚ ಮೇ ಪರ್ವತಲಿಂಗ ಭೇದನಂ ಕೃತಂ ಭವದ್ಭಿಃ ಕುತ ಏವ ದುರ್ನಯಾಃ ಕೃತಾಸ್ತಥಾನ್ಯೇ ದ್ವಿಜವರ್ಯವೇಶ್
ಶೀಃ 128ನೇ ಶ್ಲೋಕ. ಆ ಬಂದಿರತಕ್ಕಂತಹ ಕೃಷ್ಣ ಭೀಮಾರ್ಜುನರನ್ನು ಕಂಡು ಜರಾಸಂಧನು ಕೇಳ್ತಾನೆ, ನೀವು ಯಾರಾಗಿದ್ದೀರಿ? ಅಂದ್ರೆ ನೀವು ಯಾವ ಜಾತಿಯವರಾಗಿದ್ದೀರಿ? ಏತಕ್ಕಾಗಿ ಇಲ್ಲಿ ಬಂದಿದ್ದೀರಿ? ನನ್ನ ಪರ್ವತಾಕಾರವಾದ ಶಿವಲಿಂಗದ ಭೇದನವು ನಿಮ್ಮಿಂದ ಯಾವ ಕಾರಣದಿಂದ ಮಾಡಲ್ಪಟ್ಟಿತು? ಬ್ರಾಹ್ಮಣರ ವೇಷವುಳ್ಳ ನಿಮ್ಮಿಂದ ಹಾಗೆ ಬೇರೆ ಅನ್ಯಾಯಗಳು ಕೂಡ, ಅಂದರೆ ಅದ್ವಾರದಿಂದ ಪ್ರವೇಶ, ಅಂಗಡಿಗಳ ಲೂಟಿ ಮೊದಲಾದವು ಯಾವ ಕಾರಣದಿಂದ ಮಾಡಲ್ಪಟ್ಟಿತು ಅಂತ ಕೇಳ್ತಾನೆ. ಕೇಷ್ಟಾತ ಕಿಂ ಹೇತುತ ಆಗತಾಶ್ಚ ಕುತಶ್ಚ ಮೇ ಪರ್ವತಲಿಂಗ ಭೇದನಂ ಕೃತಂ ಭವದ್ಭಿಃ ಕುತ ಏವ ದುರ್ನಯಾಃ ಕೃತಾಃ ತಥಾನ್ಯೇ ದ್ವಿಜವರ್ಯ ವೇಷೈಃ. ಏನೆಲ್ಲ ಮಾಡಿದ್ದಾರೆ ಎಲ್ಲ ರಿಪೋರ್ಟು ಬಂದಿದೆ ಜರಾಸಂಧನಿಗೆ. ಶಿವಲಿಂಗದ ಪರ್ವತವನ್ನೇ ಭೇದಿಸಿಬಿಟ್ಟಿದ್ದಾರೆ, ಶಿವಲಿಂಗವನ್ನು ಒಡೆದಾಕಿದ್ದಾರೆ, ಪರ್ವತವನ್ನು ಸೀಳಿ ಹಾಕಿದ್ದಾರೆ. ಆಮೇಲಿಂದ ಅವರು ಕೋಟೆಯ ಬಾಗಿಲಿನಿಂದ ಬಂದದ್ದಲ್ಲ ಅಂತೇಳಿದರೆ ಗೋಡೆಯನ್ನೇ ಒಡೆದು ಬಂದಿದ್ದಾರೆ. ಒಳಗೆ ಬಂದವರು ಅಂಗಡಿಗಳನ್ನು ಲೂಟಿ ಮಾಡಿದ್ದಾರೆ, ಬೇರಿಗಳನ್ನು ಸೀಳಿ ಹಾಕಿದ್ದಾರೆ. ಅಲ್ಲಿಂದ ಅರಮನೆಗೆ ಪ್ರವೇಶ ಮಾಡುವುದಾ ಯಾವ ಥರ ಮಾಡಿದ್ದಾರೆ? ಬಾಗಿಲಿಂದ ಹೋಗಿದ್ದಾರಾ? ಇಲ್ಲ, ಅಲ್ಲಿ ಸಹ ಗೋಡೆ ಒಡೆದು ಕನ್ನ ಹಾಕಿ ಅಲ್ಲಿ ಒಳಗೆ ನುಗ್ಗಿದ್ದಾರೆ. ಅರೆ ಎಂಥ ಮಾಡಿದ್ದೆಲ್ಲ ಇಂಥ ಬೇಡದಿದ್ದ ಕೆಲಸ. ನೋಡಿದರೆ ವೇಷ ಸ್ನಾತಕ ವೇಷ. ಅರೆ ಅಂದರೆ ಆಶ್ಚರ್ಯ ಆಗ್ತದೆ ಜರಾಸಂಧನಿಗೆ. ಇವರ ಉದ್ಧಟತನ ನೋಡಿ ಸಿಕ್ಕಾಪಟ್ಟೆ ಕೋಪದಿಂದ ಕೆಂಡಾಮಂಡಲಾಗಿದ್ದಾನೆ ಜರಾಸಂಧ. ಕೇಷ್ಠ ಷ್ಠ ಅಂತೇಳಿದರೆ ಇರುವುದು, ಷ್ಠ ಅಂತ ಹೇಳಿದರೆ ಪ್ರತಿಷ್ಠಾ ಅಂತೇಳಿದರೆ ದೇವರನ್ನು ಪ್ರತಿಷ್ಠೆ ಮಾಡ್ತಾರೆ, ಅದು ದೇವರು ಅಲ್ಲೇ ಇರೋದು, ಮತ್ತು ಅವರಿಗೆ ದೇವರಿಗೆ ಹಂದಾಡಲಿಕ್ಕಿಲ್ಲ. ಕೇಷ್ಠ ಅಂತೇಳಿದರೆ ನೀವು ಯಾರು, ಎಲ್ಲಿಂದ ಬಂದವರು, ಎಲ್ಲಿಂದ ಬಂದಿದ್ದೀರಿ ನೀವು? ಈಗ ಇಲ್ಲಿ ಇದ್ದೀರಲ್ವ ನನ್ನ ಎದುರುಗಡೆ, ಎಲ್ಲಿಂದ ಬಂದವರು, ಯಾರು ನೀವು, ಯಾವ ದೇಶದವರು, ಯಾವ ಜಾತಿಯವರು ಅಂತೇಳಿ ಎಂಥ ನಿಮ್ಮ ಅವಸ್ಥೆ, ಅಂದರೆ ಯಾರು ನೀವು ಅಂತ. ಕೇಷ್ಟ ಅಥ ಅಂದರೆ ಆ ನಂತರ ಕಿಂ ಹೇತುತ ಯಾವ ಕಾರಣಕ್ಕಾಗಿ, ಹೇತು ಅಂದರೆ ಕಾರಣ, ಯಾವ ಹೇತು ಅಂತೇಳಿದರೆ ಏನು ಕಾರಣಕ್ಕೆ, ಆಗತಾಹ ಬಂದಿದ್ದೀರಿ, ಗತ ಅಂದರೆ ಹೋಗುವುದು, ಆಗತ ಅಂದರೆ ಬರುವುದು. ಸೊ ಆಗತಾಹ ಬಂದಿದ್ದೀರಿ ಯಾಕೆ? ಯಾಕೆಂದರೆ ಕಿಂ ಹೇತುತ ಯಾಕೆ ಬಂದಿದ್ದೀರಿ ಇಲ್ಲಿಗೆ, ಅದು ಬಂದದ್ದು ಯಾವ ಥರ ವಿಚಿತ್ರ ಇದರಲ್ಲಿ ಬಂದಿದ್ದೀರಲ್ವ ನೀವು. ಕಿಂ ಹೇತುತ ಆಗತಾಶ್ಚ ಕುತಶ್ಚ ಮೇ, ಕುತಶ್ಚ ಯಾಕೆ, ಮೇ ಪರ್ವತಲಿಂಗ ಭೇದನಂ ನಾನು ಅತ್ಯಂತ ಪವಿತ್ರವಾದ ಆ ಶಿವಲಿಂಗವನ್ನು ಪ್ರತಿದಿನ ಅತ್ಯಂತ ಗೌರವ ಆದರಪೂರ್ಣವಾಗಿ ನಾನು ಭಕ್ತಿಯಿಂದ ಪೂಜಿಸ್ತಾ ಇದ್ದ ಆ ಶಿವಲಿಂಗವನ್ನು, ಆ ಶಿವಲಿಂಗದ ಪರ್ವತವನ್ನೇ ನೀವು ಸೀಳಿ ಹಾಕಿದ್ದೀರಲ್ವಾ, ಅದನ್ನೇ ಪುಡಿ ಪುಡಿ ಮಾಡಿದ್ದೀರಲ್ವಾ, ಯಾಕೆ, ಏನು ಏನು ನಿಮ್ಮದು, ಏನು ಅವಸ್ಥೆ ನಿಮ್ಮದು, ಏನು ಮಾಡಿದ್ದೀರಿ ಹೀಗೆ ಅಂತ ಜೋರು ಮಾಡ್ತಾ ಇದ್ದಾನೆ. ಆಮೇಲೆ ಕೃತಂ ಭವದ್ಭಿಹಿ, ಕೃತಂ ಮಾಡಲ್ಪಟ್ಟಿದೆ, ಕೃತಂ. ಸೊ ಕೃತಂ ಭವದ್ಭಿಹಿ, ಭವತ ಅಂದರೆ ನಿಮ್ಮಿಂದ, ಭವದ್ಭಿಹಿ ಅಂದರೆ ಬಹುವಚನದಲ್ಲಿ ಭವದ್ಭಿಹಿ ನಿಮ್ಮೆಲ್ಲರಿಂದ, ಕೃತಂ ಮಾಡಲ್ಪಟ್ಟಿತು, ಕುತ ಏವ ದುರ್ನಯ, ಕುತ ಅಂದರೆ ಯಾಕೆ, ಕುತ ಏವ ಅಲ್ಲ ಏನಪ್ಪ ನಿಮ್ಮದು, ದುರ್ನಯ, ದುರ್ನಯ ಅಂದರೆ ನಯ ಅಂತೇಳಿದರೆ ನಯ ವಿನಯ ಶೀಲ ಎಲ್ಲ ಒಂದು ವಿಧೇಯತೆ. ಇದು ದುರ್ನಯ ಅಂತೇಳಿದರೆ ಉದ್ಧಟತನ, ದುರಂಕಾರ. ಸೊ ಇದು ಏನಿದು, ಇದು ಅಂತೇಳಿದರೆ ಇಂಥ ದುರಂಕಾರ, ಇಂಥ ಉದ್ಧಟತನ ನೋಡಲಿಲ್ಲ ನಾನು ಯಾರ ಹತ್ರನೂ. ನಿಮಗೇನು ಅರಮನೆಗೆ ನೀವು ಪ್ರವೇಶ ಮಾಡಿದ್ದೀರೋ, ಎಲ್ಲಿಗೆ ಪ್ರವೇಶ ಮಾಡಿದ್ದೀರಿ, ಏನಂತ ಕರೀತಾ ಇದ್ದೀರಿ, ಯಾವ ಥರ ಪ್ರವೇಶ ಮಾಡಿದ್ದೀರಿ, ಏನೆಲ್ಲ ಬ್ಯಾಡ್ದಿದ್ದದ್ದು ಮಾಡಿದ್ದೀರಿ, ಅದಕ್ಕೆ ಎಲ್ಲ ಹೆಸರು ದುರ್ನಯ. ದುರ್ನಯ ಅಂದರೆ ಒಂದು, ದುರ್ನಯ ಬಹಳ, ಕೂತ ಏವ ದುರ್ನಯ ಇದೆಲ್ಲ ನೀವು ಕೆಟ್ಟದು ಮಾಡಿದ್ದೀರಲ್ವಾ, ಲಿಸ್ಟೇ ಉಂಟು. ಏನು, ಪರ್ವತಲಿಂಗ ಭೇದನಂ, ಬೇರಿ 3 ಬೇರಿ ಸೀಳಿದ್ದು, ಅಂಗಡಿ ಲೂಟಿ ಮಾಡಿದ್ದು, ಕೋಟೆಯ ಗೋಡೆ ಒಡೆದದ್ದು, ಇಲ್ಲಿ ಅರಮನೆಯ ಗೋಡೆ ಒಡೆದದ್ದು, ಆಮೇಲೆ ಜರಾಸಂಧ ಜರಾಸಂಧ ಅಂತ ಕೂಗಿದ್ದು,
ಎಂಥ ಉದ್ಧಟತನ ಅಂದರೆ ಇದೆಲ್ಲ ದುರ್ನಯ ಕೂತ ಏವ. ಯಾಕೆ ರೀ, ಯಾಕೆ ಮಾಡಿದ್ರಿ ಇದೆಲ್ಲ? ಕೃತಾಹ ಅಂದರೆ ದುರ್ನಯ ಕೃತಾಹ, ಇಂತೆಲ್ಲ ದುರ್ನಡತೆಯನ್ನು ಮಾಡಿದಿರಿ. ಕೃತಾಹ ತಥಾ ಅನ್ಯೇ, ಇಷ್ಟೇ ಅಲ್ಲ, ತಥಾ ಅನ್ಯೇ ಇಷ್ಟೆಲ್ಲ ಯಾವುದು ಪರ್ವತಲಿಂಗ ಭೇದನಂ ಹೇಳಿದ, ಮತ್ತು ಇದೆಲ್ಲ ನೀವು ದುರ್ನಯ ಮಾಡಿದಿರಲ್ವ, ಅನ್ಯೇ ಬಾಕಿದ್ದೆಲ್ಲ ದ್ವಿಜವರ್ಯ ವೇಷೈಹಿ, ಇಷ್ಟೆಲ್ಲ ಮಾಡಿದ್ದು ದುರ್ನಡತೆಯವರು, ದುರಂಕಾರದವರು. ಇದು ಇಂಥ ದುರಂಕಾರ ಅಂತೇಳಿದರೆ ಉದ್ಧಟತನದವರು, ಯಾವುದೇ ಏನು ಕೆಟ್ಟ ಧೈರ್ಯ ಇರುವವರು. ಮತ್ತು ನೋಡಿದರೆ ದ್ವಿಜವರ್ಷ ವೇಷೈ, ದ್ವಿಜವರ್ಯ ವೇಷೈಹಿ, ವರಿಯ ಅಂದರೆ ವರಿಷ್ಠ ಅಂತ, ಅಂದರೆ ವರ ಶ್ರೇಷ್ಠ, ದ್ವಿಜ ಮದುಮಗನಾಗಿ ಕಾಣಿಸಿರಿ 3 ಜನರು ಅಂತೇಳಿದರೆ ಬಹಳ ವೇದಾಧ್ಯಯನ ಮಾಡಿದವರು, ಗೃಹಸ್ಥಾಶ್ರಮಕ್ಕೆ ಕಾಲಿಡುವವರು, ಜವಾಬ್ದಾರಿ ಇರುವವರು, ಬ್ರಾಹ್ಮಣ ವೇಷದಲ್ಲಿ ಇರುವವರು. ಬ್ರಾಹ್ಮಣರು ಅಂತ ಹೇಳಿದರೆ ಎಲ್ಲ ಶಾಸ್ತ್ರಾಧ್ಯಯನ ಎಲ್ಲ ಕಲಿತವರು, ಒಳ್ಳೆಯದೇ ಮಾಡಬೇಕು, ಧರ್ಮಯುತವಾಗಿ ಇರುವವರಿಗೆ ಬ್ರಾಹ್ಮಣರು ಅಂತ ಹೆಸರು. ಅಲ್ಲ, ನೀವು ಮಾಡಿದ್ದು ನೋಡಿದರೆ ನಿಮ್ಮನ್ನು ಬ್ರಾಹ್ಮಣರು ಅಂತ ಯಾರಾದರೂ ಹೇಳಿಯಾರ ಅಂತ ಅರ್ಥ. ದ್ವಿಜವರ್ಯ ವೇಷೈಹಿ, ಭಾಳ ಒಂದು ಸುಭಗ ಬ್ರಾಹ್ಮಣರ ಹಾಗೆ ವೇಷದಿಂದ ಕೂಡಿದವರು. ದ್ವಿಜವರ್ಷ ವೇಷೈಹಿ ಅಂದರೆ ಬಹಳ ಒಳ್ಳೆ ಸಂಭಾವಿತ ಅಂತ ಹೇಳೋದಿಲ್ವ, ಮಾಡುವುದೆಲ್ಲ ಬ್ಯಾಡ್ದಿದ್ದದ್ದು, ವೇಷ ಮಾತ್ರ ಸಂಭಾವಿತ ಅಂತ. ಮಾಡುವುದು ಅಂತೇಳಿದರೆ ಹೇಳುವುದೆಲ್ಲ ಕೊಚ್ಚಿಕೊಳ್ಳುವುದು ಸಂಭಾವಿತನಾಗಿ ಅಂತೇಳಿದರೆ ಮೂರ್ಖಸಿದ ಕೆಲಸ ಮಾಡು. ಹೀಗೆ ದ್ವಿಜವರ್ಯ ವೇಷೈಹಿ ಅಂದರೆ ಇಂತಹ ಶ್ರೇಷ್ಠ ಬ್ರಾಹ್ಮಣರ ವೇಷದಿಂದ ಕೂಡಿದರು ನೀವು ಏನು ಮಾಡಿದಿರಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಕೇಷ್ಠ ಕಿಂ ಹೇತುತ ಕುತ ಪರ್ವತಲಿಂಗ ಭೇದನ ಅಂತೇಳಿದರೆ ಸೀಳಿ ಹಾಕೋದು, ತುಂಡು ಮಾಡೋದು, ಪುಡಿ ಮಾಡೋದು. ಸೊ ಇಂಥದ್ದೆಲ್ಲ ನಿಮ್ಮಿಂದ ಭವದ್ಭಿಹಿ ಕೃತಂ ಆಯಿತು. ಏನದು? ದುರ್ನಯ ಕೃತಾಹ, ಬೇಡದಿದ್ದದ್ದು ಕೆಲಸ ಮಾಡಿದ್ದೀರಿ. ಕೂತ ಏವ, ಯಾಕೆ ಮಾಡಿದ್ದೀರಿ ಅಂದರೆ ಪರ್ವತಲಿಂಗ ಭೇದನಂ ಅನ್ಯೇ, ಬಾಕಿದ್ದೆಲ್ಲ ದುರ್ನಯ, ಈ ಕೆಲಸ ಎಲ್ಲ ಮಾಡಿದ್ರಲ್ವಾ. ಆದರೆ ವೇಷ ಮಾತ್ರ ಈ ರೀತಿ ಒಳ್ಳೆ ವಿದ್ಯಾಭ್ಯಾಸ ಆಗಿ ಇರುವಂತಹ, ತುಂಬ ಕಲಿತ ಧರ್ಮದಲ್ಲಿರುವಂಥ ಬ್ರಾಹ್ಮಣರ ವೇಷದಲ್ಲಿ ನೀವು ಇದ್ದುಕೊಂಡು ಇದೆಲ್ಲ ಮಾಡಿದಿರಿ. ಏನ್ರಿ ಏನಿದು ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ಜೋರು ಮಾಡ್ತಾನೆ. ಮೊದಲು ಕೇಳಿದ್ದು ಯಾರು ನೀವು? ಕೇಷ್ಠ, ಯಾವ ಕಾರಣಕ್ಕಾಗಿ ಬಂದಿದ್ದೀರಿ? ಕಿಂ ಹೇತುತಃ ಆಗತಃ, ನನ್ನ ಬೆಟ್ಟದ ಲಿಂಗವನ್ನು ಯಾಕೆ ಪುಡಿಗೈದಿರಿ? ಕುತಶ್ಚ ಮೇ, ನನ್ನ ಕುತ ಯಾಕೆ? ಪರ್ವತಲಿಂಗ ಭೇದನಂ, ಪರ್ವತದಲ್ಲಿ ಇರುವಂಥ ಶಿವಲಿಂಗವನ್ನು ಪುಡಿ ಮಾಡಿದಿರಿ, ಪರ್ವತವನ್ನೇ ಪುಡಿ ಮಾಡಿದಿರಿ. ಅರೆ ಯಾಕ್ರಿ ಮಾಡಿದಿರಿ? ಆಮೇಲಿಂದ ಇಷ್ಟೆಲ್ಲ ಬ್ಯಾಡದಿದ್ದ ಕೆಲಸವನ್ನೆಲ್ಲ ಮಾಡಿದಿರಿ, ಅನ್ಯಾಯದ ಕಾರ್ಯಗಳನ್ನು ಯಾಕೆ ಮಾಡಿದಿರಿ? ಯಾವುದು 3 ಬೇರಿಗಳನ್ನು ಸೀಳಿ ಹಾಕಿದಿರಿ, ಗೋಡೆಗಳನ್ನು ಪುಡಿ ಗಟ್ಟಿದ್ದೀರಿ, ಅಂಗಡಿಗಳನ್ನು ಲೂಟಿ ಮಾಡಿದಿರಿ ಅಂತೇಳಿದರೆ ಇದು ಬ್ರಾಹ್ಮಣರು ಮಾಡುವ ಕೆಲಸವ? ಬ್ರಾಹ್ಮಣರ ವೇಷದಲ್ಲಿ ಇದ್ದುಕೊಂಡು ಈ ರೀತಿಯೆಲ್ಲ ಮಾಡಿದ್ರಲ್ಲ, ಯಾರಪ್ಪ ನೀವು? ನಿಮಗೆ ಏನು ನನ್ನ ಮೇಲೆ ದ್ವೇಷ ಅಂತ. ಸೊ ಹೀಗೆ ಅದ್ವಾರದಿಂದ ಪ್ರವೇಶ, ಅದ್ವಾರತಃ, ದ್ವಾರದಿಂದ ಬಂದವರಲ್ಲ. ಗಿರಿಲಿಂಗದ ಪುಡಿ ಮಾಡುವಿಕೆ, ಗಿರಿಯ ಮೇಲಿರುವಂಥ ಈಶ್ವರಲಿಂಗ ಗಿರಿ ಸಮೇತ ಪುಡಿ ಮಾಡಿದ್ದಾರೆ. ಬೇರಿಗಳ ಭೇದನ, ಅಂಗಡಿಗಳ ಲೂಟಿ ಮೊದಲಾದ ಕಾರ್ಯಗಳೆಲ್ಲ ಬ್ರಾಹ್ಮಣರು ಮಾಡುವಂಥ ಕಾರ್ಯಗಳೇ ಅಲ್ಲ. ಆದ್ದರಿಂದ ನಿಮ್ಮದು ಬ್ರಾಹ್ಮಣ ವೇಷವೇ ಹೊರತು ನೀವು ಬ್ರಾಹ್ಮಣ ಜಾತಿಯವರಲ್ಲ, ವೇಷ ಮಾತ್ರ ಬ್ರಾಹ್ಮಣರದ್ದು ಎಂಬುದು ಜರಾಸಂಧ ಅವನಿಗೆ ಗೊತ್ತಾಗಿ ಹೋಗಿದೆ, ಗೊತ್ತಾಗಿ ಕೇಳ್ತಾ ಇದ್ದಾನೆ ಅಂತ. ಸೊ ನೆಕ್ಸ್ಟ್ ಶ್ಲೋಕ ವೈಲಾರೆ. ಇತಿ ಬ್ರವಾಣಂ ಭಗವಾನುವಾಚ ಕಾರ್ಯಂ ಹಿ ಶತ್ರೋರಖಿಲಂ ಪ್ರತೀಪಂ ಇತ್ಯುಕ್ತ ಊಚೇನ ಹಿ ವಿಪ್ರಶತ್ರುಃ ಅಹಂ ಕುತೋ ಮಮ ಶತ್ರುತಾ ಭವೇ. 129ನೇ ಶ್ಲೋಕ. ಈ ತರ ಜರಾಸಂಧ ನೀವು ಯಾರು, ಯಾಕೆ ಹೀಗೆಲ್ಲ ಮಾಡಿದಿರಿ ಅಂತ ಕೇಳಿದಾಗ ಜರಾಸಂಧನ ಕುರಿತು ಶ್ರೀಕೃಷ್ಣನೇ ಹೇಳುತ್ತಾನೆ, ಶತ್ರುವಿಗೆ ಸಮಸ್ತವಾದ ಪ್ರತೀಕಾರವನ್ನು ಮಾಡತಕ್ಕದ್ದು ಎಂದು ಶ್ರೀಕೃಷ್ಣ ಅವನ ಕುರಿತು ಹೇಳುತ್ತಾನೆ. ಆಗ ಅವನು, ನಾನು ಬ್ರಾಹ್ಮಣರಿಗೆ ಶತ್ರುವಲ್ಲ, ಆದ್ದರಿಂದ ನಾನು ಯಾವ ಕಾರಣದಿಂದ ನಿಮಗೆ ಶತ್ರುವಾದೇನು ಅಂತ ಜರಾಸಂಧನು ಕೇಳುತ್ತಾನೆ. ಇತಿ ಬ್ರುವಾಣಂ
ಭಗವಾನುವಾಚ ಕಾರ್ಯಂ ಹಿ ಶತ್ರೋಃ ಅಖಿಲಂ ಪ್ರತೀಪಂ ಇತ್ಯುಕ್ತ ಊಚೇ ನಹಿ ವಿಪ್ರಶತ್ರುಃ ಅಹಂ ಕುತೋ ವೋ ಮಮ ಶತ್ರುತಾ ಭವೇತ್ ಇತಿ ಬ್ರುವಾಣಂ. ಈ ರೀತಿ ಜರಾಸಂಧ ಬೊಬ್ಬೆ ಹೊಡೆದ ಇವರ ಮೇಲೆ, ಅಂದರೆ ಅವನು ಮಾತಾಡಿದ್ದ. ಬ್ರುವಾಣಂ ಅಂದರೆ ಮಾತಾಡಿದ್ದು ಅಂತ. ಇದು ಜರಾಸಂಧ ಮಾತಾಡಿದ್ದ, ಜರಾಸಂಧ ಗದರಿಸಿದ ಇವರಿಗೆ. ಈ ರೀತಿ ಅವನು ಗದರಿಸಲು ಜರಾಸಂಧ ಇತಿ ಬ್ರುವಾಣಂ, ಈ ರೀತಿ ಹೇಳಲು ಭಗವಾನುವಾಚ, ಇದು ಬರ್ತದೆ ಭಗವಾನುವಾಚ. ನೀವು ವಿಷ್ಣು ಸಹಸ್ರನಾಮದಲ್ಲಿ ಸಹ ಬರ್ತದೆ ಭಗವಾನುವಾಚ. ಭಗವದ್ಗೀತೆಯಲ್ಲಿ ಬರ್ತಾ ಇರ್ತದೆ ಅರ್ಜುನ ಉವಾಚ. ಅರ್ಜುನ ಉವಾಚ ಆ ಶ್ಲೋಕ ಆದ ಕೂಡಲೇ ನೆಕ್ಸ್ಟ್ ಶ್ಲೋಕ ಭಗವಾನುವಾಚ. ಆ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ಹೇಳಿದ್ದು. ಶ್ರೀಕೃಷ್ಣ ಅಂದರೆ ಭಗವಾನ್, ಭಗವಂತ ಕೃಷ್ಣನು ಉತ್ತರಿಸಿದ, ಮಾತಾಡಿದ, ಉತ್ತರ ಹೇಳಿದ. ಭಗವಾನುವಾಚ ಅಂತೇಳಿದರೆ ಭಗವಾನ್ ಶ್ರೀಕೃಷ್ಣನು ಉತ್ತರ ಹೇಳಿದ. ಇಲ್ಲಿ ಜರಾಸಂಧನಿಗೆ ಭಗವಾನುವಾಚ ಅಂತೇಳಿದರೆ ಶ್ರೀಕೃಷ್ಣನು ಉತ್ತರಿಸಿದ ಜರಾಸಂಧನಿಗೆ. ಕಾರ್ಯಂ ಹಿ ಶತ್ರೋಃ ಅಖಿಲಂ ಪ್ರತೀಪಂ. ಪ್ರತೀಪಂ ಕಾರ್ಯ. ಕಾರ್ಯಂ ಅಂದರೆ ಮಾಡುವಂಥದ್ದು. ಯಾರು? ಪ್ರತೀಪಂ ಅಂದರೆ ಶತ್ರುಗಳು. ಅರೆ ನೀನು ಏನಂತ ತಿಳ್ಕೊಂಡೆ? ನಿನ್ನ ನಿನ್ನ ಮಿತ್ರರಂತ ತಿಳ್ಕೊಂಡ್ಯಾ? ಅಲ್ಲ, ನಿನ್ನ ಶತ್ರುಗಳು ನಾವು. ಎಂಥ ಧೈರ್ಯ ನೋಡಿ. ಜರಾಸಂಧನ ಎದುರು ನಿಂತ್ಕೊಂಡು ನಿನ್ನ ಶತ್ರುಗಳು ನಾವು ಅಂತ ಹೇಳ್ತಾನೆ. ಯಾರು? ಕೃಷ್ಣ. ಪ್ರತೀಪಂ ಕಾರ್ಯಂ. ಶತ್ರುಗಳು ಮಾಡುವ ಕೆಲಸ ಇದೆ ಅಲ್ವಾ? ನಿಮ್ಗೆ ಗೊತ್ತಿಲ್ವಾ ಶತ್ರುಗಳು ಹೇಗೆ ಕೆಲಸ ಮಾಡ್ತಾರಂತ? ಪ್ರತೀಪಂ ಕಾರ್ಯಂ ಹಿ ಅಖಿಲಂ ಶತ್ರೋಹೋ. ನಾವು ಮಾಡಿದ ಎಲ್ಲ ಕೆಲಸ ಅಖಿಲಂ. ಶತ್ರೋಹ ಅಖಿಲಂ, ಶತ್ರೋರಖಿಲಂ. ಸೊ ಆ ವಿಸರ್ಗ ತೆಗೆದು ಕೂಡಲೇ ರೇಫ ಬರ್ತದೆ, ರಖಿಲಂ ಅಂತ ಆಗುತ್ತೆ. ನೀವು ವಿಸರ್ಗ ಹಾಕಿದರೆ ಶತ್ರೋಹೋ ಅಖಿಲಂ. ಅಖಿಲಂ ಅಂದರೆ ಈ ಎಲ್ಲ ನಾವು ಮಾಡಿದ ಕೆಲಸ ಇದೆಯಲ್ಲ ಅದು ಶತ್ರೋಹೋ, ಶತ್ರುವಿದ್ದ ಕೆಲಸ. ಅಂದರೆ ನಿನ್ನನ್ನು ವಿರೋಧ ಮಾಡಲಿಕ್ಕೆ ಬಂದದ್ದು ನಾವು. ಪ್ರತೀಪಂ ಅಂದ್ರೇನು? ವಿರೋಧ ಮಾಡುವಂಥದ್ದು, ಬ್ಯಾಡ್ದದ್ದೇ ಮಾಡುವಂಥದ್ದು. ಅಂದರೆ ಹೋಗಿ ಶತ್ರುವಿನ ಕಣ್ಣನ್ನು ತಿವಿಯುವುದು, ಅಂದರೆ ಶತ್ರುವಿನಿಗೆ ಕೆನ್ನೆಗೆ ಬಾರಿಸುವುದು, ಸೊ ಚಾಟಿ ಹಿಡ್ಕೊಂಡು ಹೊಡೆಯುವುದು, ಸೊ ಶತ್ರುವಿಗೆ ಯಾವುದು ಆಯುಧದಿಂದ ಅವನನ್ನು ಘಾಸಿಗೊಳಿಸುವಂಥದ್ದು. ಇದು ಎಲ್ಲ ಅವನ ಮನೆಗೆ ಕಣ್ಣು ಹಾಕೋದು. ಸೊ ಇದೆಲ್ಲ ಶತ್ರುಗಳು ಮಾಡುವ ಕೆಲಸ ನಾವು ಮಾಡಿದ್ದು. ಯಾವುದು ನಿನ್ನ ದೇವರ ಮನೆ ಯಾವುದು? ಇದು ಶಿವಲಿಂಗ ಒಡೆದಾಕಿದ್ದೇವೆ. ನಿನ್ನನ್ನು ಕುರಿತು ಏನದು? ಪುಷ್ಟಿಪ್ರದಂ, ನಿನ್ನನ್ನೇ ಹೊಗಳ್ತಾ ಇರುವಂಥದ್ದು, ನಿನ್ನ ಶಾಸ್ತ್ರವನ್ನೇ ಹೊಗಳುವಂಥ ಬೇರಿಗಳು ಸೀಳಿ ಹಾಕಿದ್ದೇವೆ. ಆಮೇಲಿಂದ ನಿನ್ನ ಅಂಗಡಿಗಳಿಗೆ ಲೂಟಿ ಹೂಮಾಲೆಗಳನ್ನು ಹಾಕ್ಕೊಂಡಿದ್ದೇವೆ. ಆಮೇಲೆ ಇನ್ನೊಂದು ಬಾಕಿ ಅಂಗಡಿಗಳನ್ನು ಲೂಟಿ ಮಾಡಿ ಗಂಧಗಳನ್ನು ಮೆತ್ತಿಕೊಂಡಿದ್ದೇವೆ. ಇದೆಲ್ಲ ಕೆಲಸ ಎಲ್ಲ ನಿನ್ನ ವಿರೋಧ ಅಂತೇಳಿದರೆ ನಿನ್ನನ್ನು ತುಚ್ಛೀಕರಿಸುವಂಥ ಕೆಲಸ. ಯಾರು ತುಚ್ಛೀಕರಿಸ್ತಾರೆ? ಶತ್ರುಗಳು. ಸೊ ಶತ್ರೋಹ ಕಾರ್ಯಂ ಪ್ರತೀಪಂ. ಏನು ಶತ್ರು ಮತ್ತೇನು? ನಿನ್ನ ಹತ್ರ ಬಂದು ನಿನಗೆ ಒಳ್ಳೆಯದು ನಮಸ್ಕಾರ ಅಂತ ಹೇಳಿ ಬರ್ತಾನ? ಶತ್ರು ನಿನ್ನನ್ನು ಕಾಲು ಎಳಿಲಿಕ್ಕೆ ಬರುವುದು ಸೀದಾ. ಸೊ ಆ ರೀತಿ ವಿರೋಧ ಮಾಡಲಿಕ್ಕೆ ಬಂದ ಶತ್ರುಗಳು ನಾವು ಅಂತ ಅದರ ಅರ್ಥ. ಅಖಿಲಂ ಶತ್ರೋಹ ಕಾರ್ಯಂ ಪ್ರತೀಪಂ. ಶತ್ರುವಿನ ಕೆಲಸವೇ ಪ್ರತಿಯೊಂದು ಕೂಡ ಶತ್ರು ಮಾಡೋದು ವಿರೋಧವೇ. ಸೊ ನಮಗೆ ಯಾರಾದರೂ ನಾವು ಮಾಡಿದ್ದಕ್ಕೆ, ಕೂತದ್ದಕ್ಕೆ, ಎದ್ದದ್ದಕ್ಕೆ, ಎಲ್ಲದಕ್ಕೆ ಯಾರಾದರೂ ಒಬ್ಬರು ತಪ್ಪು 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 ಅಂತ ಹೇಳಿದರೆ ಅದಕ್ಕೆ ಹೆಸರು ಅವರು ನಮ್ಮ ಮಿತ್ರರಲ್ಲ, ಶತ್ರುಗಳು ಅಂತ. ಅಲ್ಲಲ್ಲ, ಕೆಲವು ಸಲ ಹೆಂಡತಿಗೆ ಗಂಡನೇ ಹೇಳ್ತಾನೆ ನಿಂದು ಅದು ತಪ್ಪು ಇದು ತಪ್ಪು. ಕೆಲವು ಗಂಡಂದರಿಗೆ ಅದೇ ಕೆಲಸ, ಅಥವಾ ಕೆಲವು ಹೆಂಡತಿ ಅಂದರಿಗೆ ಅದೇ ಕೆಲಸ. ಗಂಡ ಮಾಡಿದ್ದಕ್ಕೆಲ್ಲ ಅದು ತಪ್ಪು ಇದು ತಪ್ಪು, ಇನ್ನು ಅದು ಸರಿಯಾಗಲಿಲ್ಲ ಇದು ಸರಿಯಾಗಲಿಲ್ಲ, ಆಯಿತು ಗಂಡ ಹೆಂಡತಿದ್ದಾಯಿತು. ಇನ್ನು ತಂದೆ ಮಗನಿಗೆ ಹೇಳೋದು, ಅದಾದರೆ ಬುದ್ಧಿಗೆ ಅಂತ ಇಟ್ಕೊಳ್ಬೋದು. ಕೆಲವು ಸಲ ಮಕ್ಕಳು ತಂದೆಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ನಿಂದು ಅದು ತಪ್ಪು ನಿಂದು ಇದು ತಪ್ಪು ಅಂತ. ಸೊ ಇದೆಲ್ಲ ಏನು ಅಂತ ಹೇಳಿದರೆ ಅಂದರೆ ಅಯ್ಯೋ ಅಂತೇಳಿದ್ರೆ ಯಾರು ಅತ್ಯಂತ ಮಿತ್ರರೋ, ಹೆಂಡತಿ, ಗಂಡ, ಮಕ್ಕಳು ಎಲ್ಲ ಅತ್ಯಂತ ಮಿತ್ರರ ಇದರಲ್ಲಿ ಬರುವಂಥವರು, ಅವರೇ ಒಂದು ವೇಳೆ ಈ ರೀತಿಯೆಲ್ಲ ಹೇಳಿದರೆ ಅಯ್ಯೋ ಇವರೇ ನಮಗೆ ಶತ್ರುವಾಗಿ ಬಿಟ್ರಲ್ವ,
ಹೆಂಡತಿ. ನಾನು ನೋಡಿದ್ದೇನೆ, ನಾವು ಆವತ್ತು ಸರ್ವಿಸಲ್ಲಿದ್ದಾಗ ಒಬ್ಬರು ಕೋಟಿಯಾಧಿಪತಿ, ಅವರಿಗೆ ಅವರ ಹೆಂಡತಿಯೇ ಶತ್ರು. ಎಷ್ಟು ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ಇವರಿಗೆ ಇರಲಿಕ್ಕೆ ಬಿಡುವುದಿಲ್ಲ. ಇವ್ರ ಹತ್ರ ಕೋಟಿಗಟ್ಟಲೆ ದುಡ್ಡು ಉಂಟು, ಆದರೆ ನೆಮ್ಮದಿಯೇ ಇಲ್ಲ. ಆ ನಮನೆ ಮಾಡಿಬಿಟ್ಟಿದ್ದಾರೆ ಹೆಂಡತಿ. ಅದಕ್ಕೆ ಹೇಳ್ತಾರೆ ಅವರು, ಹೆಂಡತಿ ಶತ್ರು ಆಗಿಬಿಟ್ರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತ. ಏನು ಮಾಡಲಿಕ್ಕೆ ಆಗೋದು, ಯಾಕಂದರೆ ಹೆಂಡತಿ ಅಂತ ಹೇಳಿದ್ರೆ ಹೆಂಡತಿ ಮರ್ಯಾದೆ ತೆಗೆದರೆ ಇವ್ರ ಹೆಂಡತಿ ಅಂತ ಆಯ್ತಲ್ಲ. ಅಂದರೆ ಮರ್ಯಾದೆ ತೆಗಿಲಿಕ್ಕೂ ಅಲ್ಲ, ಮರ್ಯಾದೆ ಇಡಲಿಕ್ಕೂ ಅಲ್ಲ ಅಂತ ಹೇಳಿದರೆ, ಹಾಗಾದರೆ ಇದು ಯಾಕೆ ಈ ಥರ ಆಗ್ತದೆ ಅಂತ ಕೇಳಿದರೆ, ಪ್ರಾರಬ್ಧ ಬರ್ದದ್ದು ನಾವು ಅನುಭವಿಸಬೇಕು ಅಂತ ಬರೆದರೆ, ಇಲ್ಲಿ ಬರ್ಕೊಂಡಿದ್ದರೆ ಪೂರ್ವಜನ್ಮದಲ್ಲಿ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳ ಫಲ ಅನುಭವಿಸದೇ ಇರಲಿಕ್ಕಾಗತ್ತಾ? ಅನುಭವಿಸಬೇಕು. ಸೊ ಈ ರೀತಿ ಇದು ಮಾತ್ರ ಆ ಥರದ್ದಲ್ಲ, ನಿಜವಾದ ನಿನ್ನ ಶತ್ರುಗಳು ನಾವು ಅಂತ ಹೇಳ್ತಾನೆ ಕೃಷ್ಣ. ಆಮೇಲಿಂದ ಇತ್ಯುಕ್ತ ಊಚೆ ನಹಿ ವಿಪ್ರ ಶತ್ರು ಇತಿ ಉಕ್ತ ಅಂತ ಹೇಳಿದರೆ, ಈ ರೀತಿ ಹೇಳಲ್ಪಟ್ಟಾಗ ಕೃಷ್ಣನಿಂದ ಜರಾಸಂಧನಿಗೆ ಈ ರೀತಿ ಮುಖದ ಮೇಲೆ ಹೊಡೆದಾಗೆ ಹೇಳಿಬಿಟ್ಟ ಜರಾಸಂಧನಿಗೆ ಆಯಿತು, ನಾನು ರಾಜನ ಇವರು ರಾಜನ ಅಂತ ಹೇಳಿದರೆ ಇಲ್ಲಿ ಯಾರ್ದು ನಡೆಯೋದು? ಅಲ್ಲಿ ನನಗೆ ಇಷ್ಟು ದೊಡ್ಡ ಸೈನ್ಯ ಇದೆ, ನಂದು ಇಷ್ಟು ಇದೆಲ್ಲ ವರಗಳಿದೆ, ನಾನು ಎಷ್ಟು ದೊಡ್ಡ ಸಂಗತಿ, ಏನು ಉಪಯೋಗ ಆಯಿತು? ಈ ರೀತಿ ಬಂದು ಬ್ರಾಹ್ಮಣ ವೇಷದಲ್ಲಿ ಬಂದ ಈ 3 ಜನ ಹೇಗೆ ಮಾತಾಡ್ತಾರೆ ನನಗೆ ಅಂತ ಈ ರೀತಿ ಇವರು ಹೇಳಲು ಜರಾಸಂಧನಿಗೆ ಇತ್ಯುಕ್ತ ಊಚೆ, ಜರಾಸಂಧ ಹೇಳಿದ, ಊಚೆ ನಹಿ ವಿಪ್ರಶತ್ರು, ಅಲ್ಲ ಬ್ರಾಹ್ಮಣರು ನನಗೆ ಶತ್ರುಗಳಾಗಬೇಕಿದ್ದರೆ ಸಾಧ್ಯನೇ ಇಲ್ಲ, ನಹಿ ಸಾಧ್ಯನೇ ಇಲ್ಲ. ಯಾಕಂದರೆ ಅಹಂ ಕುತೋ ವಾಹ ಮಮ ಶತ್ರುತಾ ಭವೇತ್, ಅಹಂ ಕುತೋ ನಾನು ನಿಮಗೆ ಏನು ಮಾಡಿದ್ದೇನೆ, ಅಹಂ ಕುತೋ ವಹ ಅಂದರೆ ನಿಮಗೆ, ನೀವು, ನಿಮಗೆ, ನಿಮ್ಮನ್ನು ಕುರಿತು, ನಿಮ್ಮ ಬಗ್ಗೆ ಎಲ್ಲ ಆಗ್ತದೆ ವಹ ಅಂತ ಹೇಳಿದ್ರೆ. ನಹ ಇದ್ದಾಗೆ, ನಹ ಅಂದರೆ ನಮ್ಮನ್ನು, ನಾವು, ನಮ್ಮ ಬಗ್ಗೆ, ನಮ್ಮ ಪ್ರತಿ ಎಲ್ಲ ಆಗ್ತದೆ, ನಹ ಅಂತ ವರ್ಡ್. ಇದು ವಹ, ನೀವು, ನಿಮ್ಮ ಬಗ್ಗೆ, ನಿಮ್ಮನ್ನು ಕುರಿತು, ನಿಮ್ಮ, ಹಾಗೆ ನಿಮ್ಮಲ್ಲಿ, ಯಾವುದು ಬೇಕಾದರೆ ಹೀಗೆ. ವಹ ಅಹಂ ಕುತೋ, ಅಲ್ಲ ನಿಮ್ಗೆ ನಾನು ಏನು ಮಾಡಿದ್ದೇನಪ್ಪ? ನಾನು ಬ್ರಾಹ್ಮಣರು ಅಂತ ಹೇಳಿದರೆ ನನಗೆ ಮಹಾ ಗೌರವ. ನಾನು ವಿಪ್ರಶತ್ರು ನಹಿ, ನಾನು ಬ್ರಾಹ್ಮಣರ ಶತ್ರು ಅಲ್ಲ. ನಿಮಗೆ ಅಹಂ ಕುತೋ ಏನು ಮಾಡಿದ್ದೇನೆ, ಮಮ ಶತ್ರುತಾ ಭವೇತ್, ಅಲ್ಲ ನಾನು ಏನು ಮಾಡಿದ್ದೇನೆ ಅಂತ ನನ್ನ ಮೇಲೆ ನೀವು ಶತ್ರುತ್ವ ಮಾಡಿಕೊಂಡು ಈ ರೀತಿ ಉದ್ದಟತನ ಮಾಡಿಕೊಂಡು ನನ್ನನ್ನು ತಿರಸ್ಕರಿಸುತ್ತಾ, ಅವಮಾನ ಮಾಡುತ್ತಾ, ತುಚ್ಛೀಕರಿಸ್ತಾ ಇದ್ದೀರಿ, ಈ ರೀತಿ ಉದ್ದಟತನ ತೋರಿಸ್ತಾ ಇದ್ದೀರಿ. ನಹಿ ವಿಪ್ರಶತ್ರು, ನಾನು ಬ್ರಾಹ್ಮಣನ ಶತ್ರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಹಂ ಕುತು, ನಿಮ್ಗೇನು ಮಾಡಿದ್ದೇನೆ ನಾನು? ಯಾಕಂದರೆ ಬ್ರಾಹ್ಮಣರಿಗೆ ಜರಾಸಂಧ ಏನೂ ಮಾಡೋದಿಲ್ಲ, ಅಂದರೆ ಬ್ರಾಹ್ಮಣರ ಮೇಲೆ ಮಹಾಗೌರವ, ಅಂದರೆ ಮಹಾ ದುಷ್ಟ, ಆದರೂ ಬ್ರಾಹ್ಮಣರ ಮೇಲೆ ಅವನೇನು ಮಾಡುವುದಿಲ್ಲ. ಮಮ ಶತ್ರುತಾ ಭವೇತ್ ಕುತಃ, ಹಾಗಾದರೆ ನನ್ನ ಶತ್ರುತಾ, ನೀವು ಶತ್ರುಗಳು ಅಂತ ಹೇಳ್ತೀರಲ್ಲ, ಶತ್ರುಗಳು, ಶತ್ರುತ್ವ ಕುತಃ ಭವೇತ್, ಹೇಗಾಯಿತು ನಿಮಗೆ ನಾನು ಹೇಗೆ ಶತ್ರು ಆದದ್ದು, ಶತ್ರುತ್ವ ಹೇಗಾಯಿತು ನನ್ನ ಮೇಲೆ ಅಂತ ಹೇಳ್ಕೊಂಡು ಜರಾಸಂಧ ಕೇಳ್ತಾನೆ. ಹೀಗೆ ಇತಿ ಬ್ರುವಾಣಂ, ಹೀಗೆ ಜರಾಸಂಧ ಹೇಳಲು ಭಗವಾನು ವಾಚ, ಶ್ರೀಕೃಷ್ಣ ಭಗವಂತ ಹೇಳಿದರು. ಏನಂತ? ಕಾರ್ಯಮಿ ಶತ್ರು, ಹೀಗೆ ಶತ್ರುಗಳು ಹಾಗೆ ಬರುವುದು, ಒಳಗೆ ಬರುವಾಗ ಒಳ್ಳೆ ದಾರಿಯಲ್ಲಿ ಬರುವುದಿಲ್ಲ, ಗೋಡೆ ಒಡೆದೇ ಬರುವುದು. ಸೊ ಶತ್ರುವಿಗೆ ಎಲ್ಲ ಬಗೆಯ ವಿರೋಧ ಮಾಡಲೇಬೇಕಲ್ಲವೇ? ಶತ್ರೋಹೋ ಅಖಿಲಂ ಪ್ರತೀಪಂ ಕಾರ್ಯಂ, ಶತ್ರೋಹೋ ಅಂದರೆ ಶತ್ರುವಿಗೆ ಅಥವಾ ಶತ್ರುವಿನ, ಅಖಿಲಂ ಪ್ರತಿಯೊಂದು, ಪ್ರತೀಪಂ ಕಾರ್ಯಂ ವಿರೋಧವಾದ್ದನ್ನೇ ಮಾಡಬೇಕು, ನಾವು ಮಾಡಿದ್ದೇವೆ. ಅಷ್ಟವಾಗ ಜರಾಸಂಧ ಕೇಳ್ತಾನೆ, ಬ್ರಾಹ್ಮಣರಿಗೆ ನಾನು ಶತ್ರುವ? ನಹಿ ವಿಪ್ರಶತ್ರು, ನಾನು ಬ್ರಾಹ್ಮಣ ಶತ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜರಾಸಂಧ ಕೇಳ್ತಾನೆ, ನಾನು ಬ್ರಾಹ್ಮಣ ಶತ್ರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ನನ್ನಲ್ಲಿ ಶತ್ರುತಾ ಅಂದರೆ ಶತ್ರುತ್ವ ಕುತಃ ಭವೇತ್ ವಹ ಅಹಂ ಕುತೋ, ನಾನು ನಿಮ್ಗೇನು ಮಾಡಿದ್ದೇನೆ ಅಂತ ನೀವು ನನ್ನ ಮೇಲೆ ಶತ್ರುತ್ವ ಕಟ್ಟಿಕೊಂಡಿದ್ದೀರಿ. ಅಹಂ ಕುತೋ, ಅಹಂ ವಹ ನಾನು ನಿಮಗೆ, ಕುತೋ ನೀನು ಮಾಡಿದ್ದೇನೆ, ಮಮ್ಮ ಶತ್ರುತಾ ಭವೇತ್ ನನ್ನ ಮೇಲೆ ಶತ್ರುತ್ವ ಕಟ್ಟಿಕೊಂಡಿದ್ದೀರಲ್ಲ. ಇಲ್ಲಿ ಜರಾಸಂಧ ತನ್ನ ಬಗ್ಗೆ ತಾನು ವಿಪ್ರಶತ್ರು ಅಲ್ಲ ಎಂದು ನೀಡುವ ವಿವರ ಬಹಳ ಸೊಗಸಾಗಿ ಬಂದಿದೆ. ಅಂದರೆ ವಿಪ್ರರಿಗೆ, ಬ್ರಾಹ್ಮಣರಿಗೆ ನಾನು ಯಾವಾಗಲೂ ಒಂದು ಗೌರವ ಕೊಡ್ತಾನೆ ಬಂದವನು ಅಂತ.
ಹೀಗೆ ಹಿರಣ್ಯಕಶಿಪು ಮೊದಲಾದವರಂತೆ, ಹಿರಣ್ಯಕಶಿಪು ಆದರೆ ಅವನ ಲೆಕ್ಕ ಬೇರೆ, ಅವನು ಬ್ರಾಹ್ಮಣ ದ್ವೇಷಿ ಆಗಿದ್ದ, ಆದರೆ ಜರಾಸಂಧ ಆ ಥರ ಆಗಿರಲಿಲ್ಲ. ಸೊ ಹಾಗೆ ತನ್ನನ್ನು ತಾನೇ ಹೇಳ್ಕೊಳ್ತಾ ಇದ್ದಾನೆ, ನಾನು ಹೇಗೆ ನಿಮಗೆ ಶತ್ರುವಾದೆ, ಬ್ರಾಹ್ಮಣರಿಗೆ ಶತ್ರು ನಾನು ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ ಜರಾಸಂಧ ಕೇಳ್ತಾನೆ. ನೋಡಿ, ಅಷ್ಟು ಉದ್ದಟತನದಿಂದ ಒಳಗೆ ಹೋಗಿ ಯಾವುದೇ ಭಯ ಇಲ್ಲದೆ ಶತ್ರುವಿನ ಮೈ ಮೇಲೆ ಬಿದ್ದ ಹಾಗೆ ಬಿದ್ದಿದ್ದಾರೆ. ಶತ್ರುವಿಗೆ ಹೇಗೆ ಮಾತಾಡ್ತಿದ್ದಾರೆ ಅಂತ ನೋಡಿ, ಅವು ಶತ್ರುವಿಗೆ ಹೇಳ್ತಾರೆ, ನಾವು ನಿನ್ನ ಶತ್ರುಗಳು, ಅದಕ್ಕೆ ಈ ಥರ ಮಾಡಿದ್ದೇವೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಈ ರೀತಿ ಇಷ್ಟಕ್ಕೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.